ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಈ ಕೆಲಸ ಶುರು ಮಾಡೋದಕ್ಕೂ ಮೊದಲು ಬೆಳೆದಿರೋ ಹೊಸ ಗಿಡಗಳನ್ನ ತೋರಿಸ್ಬಿಡ್ತೀನಿ. ನೋಡಿ, ಜೋಳದ ಗಿಡ ಇಲ್ಲಿ ಮೊಳಕೆ ಹೊಡೆದೈತೆ. ಇಲ್ಲಿ ಫ್ರೆಂಚ್ ಬೀನ್ಸು, ಇಲ್ಲಂತೂ ಗಿಡನೇ ಆಗೈತೆ, ಮೇಲಕ್ಕೆ ಬಂದೈತೆ. ಇನ್ನು ಇಲ್ಲಿ ಸುಮಾರು ಜೋಳ ಎಲ್ಲ ಬೆಳೆದಿದ್ದಾವೆ. ಇಲ್ಲೊಂದು, ಇಲ್ಲಿ ಮೊಳಕೆ ಬಂದವೆ. ಇನ್ನೊಂದು 4 ದಿನ ಎಲ್ಲ ಎದ್ದು ಮೇಲೆ ಕಾಣಿಸ್ತವೆ. ಈಗ ಮೊದಲಾಗಿ ಕೆಲಸ ಶುರು ಮಾಡೋಣ. ಇವಾಗ ಇಲ್ಲಿಂದ ಅಲ್ಲಿವರೆಗೂ ಐತೆ ಬೇಲಿ. ಟೈಮ್ ಕರೆಕ್ಟು 9:15. ನೋಡೋಣ ಎಷ್ಟೊತ್ತಿಗೆ ಕೊಚ್ಚಿನಿ ಇದನ್ನು ಅಂತ. ಇವಾಗ 10:15, 1:15 ಗಂಟೆಯಲ್ಲಿ ಫುಲ್ ಅಲ್ಲಿಂದ ಹಿಡಿದು ಮನೆವರೆಗೂ ನೀಟಾಗಿ ಕೊಚ್ಚಿ ಕ್ಲಿಯರ್ ಮಾಡಿದ್ದೀನಿ. ಈಗ ರೋಡ್ಗೆ ತೋಟ ನೀಟಾಗಿ ಕಾಣಿಸುತ್ತೆ. ಇವಾಗ ಅಲ್ಲೊಂದು ಸ್ವಲ್ಪ ಐತೆ, ಅದನ್ನು ಕೊಚ್ಚಿಬಿಡೋಣ. ಇವಾಗ ಇಲ್ಲಿ ಇಷ್ಟು ಜಿಗ್ಗ ಐತೆ, ಇಷ್ಟನ್ನು ಮಾತ್ರ ಬಿಟ್ಟಿದೆ ಮೊನ್ನೆ. ಎಲ್ಲ ದೊಡ್ಡ ದೊಡ್ಡ ಕಂಬಗಳು ಅಂತ. ಇವಾಗ ಕತ್ತರಿಸಾಕ್ಬಿಡೋಣ ಇದನ್ನು. ಇನ್ನೇನು ನಾಳೆ ಒಂದಿನ ಮಾಡಿದ್ರೆ ತೋಟದ ಕೆಲಸ ಫುಲ್ಲು ಫಿನಿಶ್ ಆಗಿಬಿಡುತ್ತೆ. ಅಂದರೆ ಕೊಚ್ಚಿದ್ದು ಇಲ್ಲಿಂದ ಹಿಡಿದು ಅಲ್ಲೊಂದು ಸ್ವಲ್ಪ ಇದ್ದಾವೆ ಅಷ್ಟೇ. ಇದು ಮುಗಿಸಿದ್ರೆ ತೋಟ ಕೊಚ್ಚೋ ಕೆಲಸ ಫಿನಿಶ್. ಮುಂದೆ ಇದ್ದಿದ್ದನ್ನೆಲ್ಲ ಕೊಚ್ಚಿ ಫುಲ್ ಕ್ಲಿಯರ್ ಮಾಡಿದೆ. ಇವಾಗ ನೋಡಿ, ಕರ್ಬೇವಿನ ಸೊಪ್ಪಿನ ಗಿಡ ನೀಟಾಗಿ ಕಾಣಿಸ್ತೈತಿ. ಫುಲ್ ಬಳ್ಳಿಗಳು, ಕಟಿಂಗ್ಸು ಮತ್ತು ಕಾಡು ಗುಲಾಬಿ ಎಲ್ಲ ಮುತ್ಕೊಂಡು ಅದನ್ನು ಬೆಳೆಯೋಕ್ಕೆ ಬಿಡ್ತಿರ್ಲಿಲ್ಲ. ಫುಲ್ಲೆಲ್ಲ ಕೊಚ್ಚಿ ಕ್ಲಿಯರ್ ಮಾಡಾಕಿದ್ದೀನಿ.